ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ಸ್ ಹಾಕಿರುವಂಥದ್ದು. ಸರ್, ನನಗೆ ಫಸ್ಟ್ ರೌಂಡಲ್ಲಿ ಒಳ್ಳೆಯ ಕಾಲೇಜ್ ಸಿಕ್ಕಿದೆ, ಆದರೆ ನಾನು ಸೆಕೆಂಡ್ ರೌಂಡ್ಗೆ ಬಂದಿದ್ದೀನಿ. ಅದಕ್ಕೆ ನಾನೇ ಮೇಲಿರುವ ಎಲ್ಲ ಕಾಲೇಜ್ ರಿಮೂವ್ ಮಾಡಿದ್ದೀನಿ, ಆದರೆ ಫಸ್ಟ್ ರೌಂಡಲ್ಲಿ ಇರುವ ಕಾಲೇಜ್ ಸಿಗುತ್ತದೆ ಅಲ್ವಾ ಸರ್, ಪ್ಲೀಸ್ ಹೇಳಿ ಅಂತ ಒಂದು ಕಾಮೆಂಟ್ಸನ್ನು ಹಾಕಿದ್ದಾರೆ. ಇದರ ಬಗ್ಗೆ ಮಾಹಿತಿ ಇರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಈಗಾಗಲೇ ಏನೋ ಒಂದು ಇದನ್ನು ಮಾಡಿದ್ದೀರಿ, ಹೋಲ್ಡ್ದಿಟ್ಟು ಹೋಗಿದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಒಂದು ಸೀಟನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಇವರ ಪ್ರಕಾರ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಸೀಟು ಸಿಕ್ಕು ಎರಡನೇ ಸುತ್ತಿಗೆ ಅಂದರೆ ಅವರು ಏನು ಮಾಡಿದ್ದಾರೆ ಅಂತಂದರೆ ಹೋಲ್ಡ್ದಿಟ್ಟು ಹೋಗಿರ್ತಾರೆ. ಸೊ ಅಂಥ ಅಭ್ಯರ್ಥಿಗಳಿಗೆ ಮೇಲೆ ಇರುವಂತಹ ಕಾಲೇಜುಗಳನ್ನು, ಉದಾಹರಣೆಗೆ 5ನೇ ಕಾಲೇಜ್ ಸಿಕ್ಕಿದೆ ನಿಮಗೆ, 6ನೇ ಕಾಲೇಜ್ ಎಲ್ಲ ರಿಮೂವ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ಮೇಲ್ಭಾಗದಲ್ಲಿರುವಂಥ 1, 2, 3, 4 ಈ ಕಾಲೇಜುಗಳಲ್ಲಿ ಏನಾದರೂ ಸೀಟು ಇದ್ದರೆ ನಿಮಗೆ ಅಲಾಟ್ಮೆಂಟ್ ಮಾಡ್ತೀವಿ. ಇಲ್ಲ ಅಂತಂದರೆ ನೀವೇನು ಫಸ್ಟ್ ರೌಂಡಲ್ಲಿ ಒಂದು ಸೀಟನ್ನು ಉಳಿಸ್ಕೊಂಡಿದ್ದೀರಿ ಅದೇ ಸೀಟ್ ನಿಮಗೆ ಸಿಗುತ್ತೆ ಅಂತ ಒಂದು ಆದೇಶದಲ್ಲಿ ಹೇಳಿದ್ದಾರೆ. ಈಗಾಗಲೇ ಅದರ ಏನಪ್ಪ ಅಂತಂದರೆ 2ನೇ ಸುತ್ತಿನ ಮುಂದುವರೆದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಹೇಳಿರುವುದೇನೆಂತಂದರೆ, ವಿದ್ಯಾರ್ಥಿ 2ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿರುತ್ತಾರೆ ಎಂದು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗಿಂತ ಉತ್ತಮವಾದ ಸೀಟನ್ನು ಆಯ್ಕೆ ಮಾಡಿಕೊಳ್ಳಲು ಬಯಸುತ್ತಾರೆ. ಅಂದರೆ ಅದಕ್ಕಿಂತ ಚಲೋ ಕಾಲೇಜ್ ಬೇಕು ಅಂತ ಬಯಸಿರ್ತಾರೆ. ಸೊ ಹೀಗಾಗಿ ಈ ಸುತ್ತಿನಲ್ಲಿ ವಿದ್ಯಾರ್ಥಿಗಳು ಮೇಲ್ಭಾಗದಲ್ಲಿ ಯಾವುದು ಒಂದು ಸೀಟ್ ಇರುತ್ತೆ ಆ ಒಂದು ಸೀಟಲ್ಲಿ ಏನಾದರೂ ಇದ್ದರೆ ಸೀಟನ್ನು ಕೊಡ್ತೀವಿ. ಇಲ್ಲಪ್ಪ ಅಂತಂದರೆ ಏನು ಒಂದು ಸೀಟು ಫಸ್ಟ್ ರೌಂಡಲ್ಲಿ ಸಿಕ್ಕಿರುತ್ತೆ ಅದನ್ನೇ ಅವ್ನಿಗೆ ವಾಪಸ್ ಕೊಡ್ತೀವಿ, ಅದು ಕೂಡ ರಿಜೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಸೀಟ್ಸ್ ಇದ್ದರೆ ಮಾತ್ರ, 2ನೇ ರೌಂಡಲ್ಲಿ ಸೀಟ್ ಸಿಕ್ಕರೆ ಮಾತ್ರ ನಿಮಗೆ ಮೊದಲನೇ ರೌಂಡಲ್ಲಿ ಇರುವಂಥ ಸೀಟು ರದ್ದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನಿಮಗೆ ಏನು ಒಂದು ನೀವು ಡಿಲೀಟ್ ಮಾಡಿದ್ದೀರಿ ಸೀಟುಗಳನ್ನು, ಮೇಲ್ಭಾಗದಲ್ಲಿರುವಂಥ ಎಲ್ಲಗಳನ್ನು ಡಿಲೀಟ್ ಮಾಡಿದ್ದೀರಿ, ಆದರೆ ನಿಮಗಿದು ಹೋಲ್ಡ್ದಿಟ್ಟಿರುವುದು ಕನ್ಫರ್ಮ್ ಆಗಿ ನಿಮಗೆ ಅದೇ ರಿಟರ್ನ್ ಆಗಿ ಸಿಗುತ್ತೆ, ಬೇರೆದು ಯಾವುದು ಸಿಗೋದಿಲ್ಲ, ಅದೇ ನಿಮಗೆ ರಿಟರ್ನ್ ಆಗಿ ಸಿಗುತ್ತೆ ಸೀಟು. ಈ ಥರ ವಿದ್ಯಾರ್ಥಿಗಳು ಬೇರೆ ಬೇರೆ ಈ ಥರ ಮಾಡಿರ್ತಾರೆ. ಏನಂದರೆ ಅವ್ರಿಗೆ ಬೇಡವಾಗಿರುವಂಥ ಕಾಲೇಜುಗಳನ್ನು ತೆಗೆದು ಬಿಟ್ಟಿರ್ತಾರೆ. ಸೊ ಆವಾಗಲ್ಲಿ ಸೀಟ್ ಇಲ್ಲ ಅಂತಂದರೆ ಏನೋ ಒಂದು ಫಸ್ಟ್ ರೌಂಡಲ್ಲಿ ಹೋಲ್ಡಲ್ಲಿ ಇಟ್ಟಿರ್ತಾರೆ ಅದೇ ಸೀಟ್ ಅವರಿಗೆ ಸಿಗುತ್ತೆ. ಸೊ ಹೀಗಾಗಿ ನಿಮಗೂ ಕೂಡ ಏನಂತಂದರೆ ಏನು ಒಂದು ಮೊದಲನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆಯಾಗಿತ್ತು ಅದೇ ಸೀಟ್ ನಿಮಗೆ ಸಿಗುತ್ತೆ. ಯಾಕಂದರೆ ನಿಮಗೆ 2ನೇ ಸುತ್ತಿನಲ್ಲಿ ಯಾವುದೂ ಸೀಟ್ ನಿಮಗೆ ಇಲ್ಲ, ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀರಿ. ಹೀಗಾಗಿ ನಿಮಗೆ ಹೋಲ್ಡಲ್ಲಿಟ್ಟಿರುವಂಥ ಸೀಟ್ ನಿಮಗೆ ಸಿಗುತ್ತೆ.